మా పెద్దని కోరుకో నాగప్పని కోరుకో మోహన్ రాపా ಇಲ್ಲಿ ನೆಲೆಸಿರ್ತಕ್ಕಂಥ ವೀರಾಂಜನೇಯ ಸ್ವಾಮಿ ದೇವಾಲಯ ಇವತ್ತಿನ ದಿವಸ ಹನುಮ ಜಯಂತಿ ಮಾಡ್ತಾಯಿದ್ದೀವಿ. ಈ ಹನುಮ ಜಯಂತಿ ಪ್ರಯುಕ್ತ ಇವತ್ತು ಇಲ್ಲಿ ಪೂಜಾ ಕೈಂಕರ್ಯಗಳನ್ನೆಲ್ಲ ಮಾಡ್ತಾಯಿದ್ದೀವಿ, ಹೋಮ ಯಜ್ಞಗಳನ್ನೆಲ್ಲ ಮಾಡಿಸ್ತಾಯಿದ್ದೀವಿ. ಇದು ಮೂಲತಃ ಪುಟ್ಟಣ್ಣನವರು ಹತ್ತುಗುಡ್ಡ ಗ್ರಾಮದವರು. ಅವರು ಬಂದು ಇಲ್ಲಿ ನೆಲೆಸಿ ಇಲ್ಲಿ ಸ್ಥಾಪಿಸಿರ್ತಕ್ಕಂಥ ದೇವಾಲಯ. ಸುಮಾರು 25 ವರ್ಷಗಳು ಈ ದೇವಾಲಯಕ್ಕೆ ಇತಿಹಾಸ ಇದೆ. 25 ವರ್ಷಗಳಾಗಿದೆ. ಈ 25 ವರ್ಷಗಳ ಹಬ್ಬವನ್ನು ಮುಂದಿನ ವಿಜಯದಶಮಿಗೆ ಮಾಡಬೇಕು ಅಂತ ಅವರ ಪುತ್ರರು ಅವ್ರ ಕುಟುಂಬದವರು ತೀರ್ಮಾನಿಸಿದ್ದಾರೆ. ಅವ್ರ ಜೊತೆಗೆ ನಾವೆಲ್ಲರೂ ಸಾಥ್ ಕೊಟ್ಟು ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ಕೆಲಸ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಇವತ್ತು 20ನೇ ಹನುಮ ಜಯಂತಿ, 21ನೇ ಹನುಮ ಜಯಂತಿ. 25ನೇ ಹನುಮ ಜಯಂತಿಗೆ ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇನ್ನು ನಾನು ನಮ್ಮ ಸುತ್ತಮುತ್ತಲ ಗ್ರಾಮದ ಹಿರಿಯರನ್ನೆಲ್ಲ ಭೇಟಿ ಮಾಡಿ ಅವ್ರ ಸಹಕಾರ ಪಡೆದು 25ನೇ ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡೋಣ ಅಂತ ತೀರ್ಮಾನ ಆಚರಿಸೋಣ ಅಂತಿದ್ದೀವಿ. ಆದರೆ ಈ ಸಂಸ್ಥಾಪಕರಾದಂಥ ಪುಟ್ಟಣ್ಣನವರು ಅವರ ಒಂದು ದೀಕ್ಷೆಯಿಂದ ಇಲ್ಲಿ ದೇವಸ್ಥಾನ ಪ್ರಾರಂಭ ಆಗಿದೆ. ಅವರು ಪ್ರಾರಂಭ ಮಾಡಿ 25 ವರ್ಷಗಳಾಗಿದೆ. ಆ 25ನೇ ಜ್ಞಾಪಕಾರ್ಥವಾಗಿ ವಿಜಯದಶಮಿಗೆ ಪೂಜಾ ಕಾರ್ಯಕ್ರಮಗಳನ್ನು ಅವ್ರ ಕುಟುಂಬದವರು ಇಟ್ಕೊಂಡಿದ್ದಾರೆ. ನಾವು ಅವ್ರ ಜೊತೆಗಿರ್ತೀವಿ. ಅದ್ರ ಜೊತೆಗೆ ಈ ದೇವಸ್ಥಾನದ ಈಗಿನ ಕೆಲಸ ಕಾರ್ಯಗಳನ್ನೆಲ್ಲ ನಮ್ಮ ಸಿನಪ್ಪನವರು, ನಾಣಪ್ಪನವರು, ಅಪ್ಪಯ್ಯ ಅವರು, ಮಾಸ್ಕೋ, ಕೃಷ್ಣಪ್ಪ, ಇನ್ನು ಮೋಹನ್ ಇವರೆಲ್ಲ ಕೂಡ ಸೇರಿ ಈ ಕಾರ್ಯಗಳು ಮಾಡ್ತಾ ಇದ್ದಾರೆ. ನಾವು ನಮ್ಮ ಕುಟುಂಬದಿಂದ ಪ್ರತಿ ವರ್ಷ ಹನುಮ ಜಯಂತಿ ಯಜ್ಞ ಹೋಮ ಇವೆಲ್ಲ ಇಲ್ಲಿ ಮಾಡಿಸ್ತಾ ಇದ್ದೀವಿ. ಇವತ್ತು ಕಾರಣಾಂತರಗಳಿಂದ ನನ್ನ ಇಬ್ಬರು ತಮ್ಮಂದಿರಿಲ್ಲ, ಆದರೂ ನಾವು 4 ಜನ ಕೂತ್ಕೊಳ್ತಾ ಇದ್ವು. ನಮ್ಮ ಮೊದಲಿಗೆ ನಮ್ಮ ಕೇಶವ ಮತ್ತು ರಾಮಕೃಷ್ಣಪ್ಪನವರು ನಮಗೆ ಕೂತ್ಕೊಂಡು ನಾವು ಕಾರ್ಯವನ್ನು ಮುಗಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಈ ದೇವಾಲಯ ಸಮಿತಿಯವ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಿಂಗೆ ಮುಂದುವರಿಸ್ಕೊಂಡು ಹೋಗೋಣ. ನಾವು ಇರೋವರೆಗೂ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ನನ್ನ ಪೂಜ್ಯ ತಂದೆಯವರಾದ ಶ್ರೀ ಪುಟ್ಟಣ್ಣನವರು ಅವರು 107 ವರ್ಷಗಳ ತುಂಬು ಜೀವನವನ್ನು ನಡೆಸಿದರು. ಜೀವನ ಪರ್ಯಂತ ಕರ್ಮವೇ ದೇವರು ಅಂತ ನಂಬಿ ಕಷ್ಟಪಟ್ಟು ಬದುಕಿದಂಥವರು, ನಿರಂತರ ಯೋಗ ಮತ್ತು ತಪಸ್ಸಿನಿಂದ ಬದುಕಿದಂಥವರು, ಮಹಾಭಾರತವನ್ನು 18 ಪರ್ವಗಳನ್ನು ನಿರಂತರವಾಗಿ ಓದಿ ಅದನ್ನು ಸುತ್ತಮುತ್ತಲ ಗ್ರಾಮದವರಿಗೆಲ್ಲರಿಗೂ ಸಹ ಹಂಚುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಈ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳೆಲ್ಲರ ಸಹಕಾರದಿಂದ, ಎಲ್ಲರ ಸೇವೆಯಿಂದ ಇವತ್ತು ಈ ದೇವಸ್ಥಾನ ನಿಂತಿದೆ. ಶ್ರೀ ವೀರಾಂಜನೇಯ ಸ್ವಾಮಿ ಎಲ್ಲರಿಗೂ ಸಹ ಅನುಗ್ರಹ ನೀಡಲಿ, ಆಶೀರ್ವಾದ ನೀಡಲಿ, ಎಲ್ಲರನ್ನ ಚೆನ್ನಾಗಿ ಕಾಪಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ನೀಲಕಂಠೇಗೌಡರು ಪ್ರತಿ ವರ್ಷ ಹನುಮ ಜಯಂತಿಯ ದಿನದಂದು ಸಕುಟುಂಬ ಸಮೇತರಾಗಿ ಇಲ್ಲಿಗೆ ಬಂದು ದೇವರ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಅವರು ಮುಕ್ತಿಯನ್ನು ಪಡೆಯುವ ದಿಸೆಯಲ್ಲಿ ಸಾಗಿದ್ದಾರೆ. ಅವರಿಗೆ ನನ್ನ ಅನಂತಾನಂತ ವಂದನೆಗಳು. ಹಾಗೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಇದರ ಅಧ್ಯಕ್ಷರಾದ ಸೀನಪ್ಪನವರು, ನಾರಾಯಣಗೌಡರು, ನಮ್ಮ ಕೃಷ್ಣಪ್ಪನವರು, ನನ್ನ ಸಹೋದರರಾದಂಥ ಶ್ರೀ ರಾಮಪ್ಪನವರು, ಶ್ರೀ ಕೃಷ್ಣಪ್ಪನವರು, ಇನ್ನೂ ಅನೇಕ ಭಕ್ತಾದಿಗಳು ಇಲ್ಲಿ ನಿರಂತರವಾಗಿ ಪ್ರತಿದಿನ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ನಮೋ ವೀರಾಂಜನೇಯ.
Nah,